ಸ್ನೇಹಿತರೆ, ಮಹಾರಾಷ್ಟ್ರದ ಪೊಲೀಸ್ ವಿಭಾಗದಲ್ಲಿ ಸಿದ್ಧಾರ್ಥ ಗಜಮಿ ಎಂಬ ಹವಲ್ದಾರ್ ಕೆಲಸ ಮಾಡುತ್ತಿದ್ದ. ಅವನ ಸ್ವಗ್ರಾಮದಲ್ಲಿ ಅವನಿಗೆ ಸ್ವಲ್ಪ ಭೂಮಿ ಇತ್ತು. ಆ ಭೂಮಿಯ ವಿಷಯದಲ್ಲಿ ಗ್ರಾಮದ ರೋಡಿಗಳು ದಬೊಂಗ್ ಜನರೊಂದಿಗೆ ತೀವ್ರ ವಿವಾದ ಬಂತು. ಆ ರೋಡಿಗಳು ಅವನನ್ನು ದಾರುಣವಾಗಿ ಹೊಡೆದು ಹಿಂಸಿಸಿದರು. ಈ ಘಟನೆಯಿಂದ ಹವಲ್ದಾರ್ ಸಿದ್ಧಾರ್ಥ ತುಂಬಾ ನೊಂದುಕೊಂಡ. ಏನು ಮಾಡಬೇಕೆಂದು ತಿಳಿಯದೆ ತನ್ನ ಆಪ್ತ ಮಿತ್ರನ ಬಳಿಗೆ ಹೋದ. ಆ ಮಿತ್ರ ಪಕ್ಕದ ಗ್ರಾಮದಲ್ಲಿ ವಾಸವಾಗಿದ್ದ. ಅವನ ಹೆಸರು ಬೈಯಾಲಾಲ್ ಬೋಟ್ಮಾಂಗೆ. ಸಿದ್ಧಾರ್ಥ ಅವನೊಂದಿಗೆ ತನ್ನ ಸಮಸ್ಯೆಯನ್ನು ಹಂಚಿಕೊಂಡ. ನಾನು ಈಗ ಏನು ಮಾಡಲಿ, ನನಗೆ ಏನೂ ಅರ್ಥವಾಗುತ್ತಿಲ್ಲ. ಅವರು ಗ್ರಾಮದಲ್ಲಿ ಬಲಿಷ್ಠರು, ಉನ್ನತ ಕುಲದವರು. ಸಿದ್ಧಾರ್ಥ ದಲಿತ ಸಮಾಜಕ್ಕೆ ಸೇರಿದವನು ಎಂಬುದರಿಂದ ಈ ವಿವಾದ ಇನ್ನೂ ಸೂಕ್ಷ್ಮವಾಗಿ ಬದಲಾಯಿತು. ಭೈಯಾಲಾಲ್ ಅವನನ್ನು ಸಮಾಧಾನಪಡಿಸಿ, ಬಾ, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ನಾನು ಸಾಕ್ಷಿ ಕೊಡುತ್ತೇನೆ, ಏಕೆಂದರೆ ಆ ಜಗಳವೆಲ್ಲ ನನ್ನ ಮುಂದೆಯೇ ನಡೆದದ್ದು ಎಂದು ಸಲಹೆ ನೀಡಿದ. ಹೀಗೆ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ರೋಡಿಗಳಲ್ಲಿ 15 ಮಂದಿಯ ಮೇಲೆ ದೂರು ಕೊಟ್ಟರು. ಪೊಲೀಸರು ತಕ್ಷಣವೇ ದಾಳಿ ಮಾಡಿ ಅವರಲ್ಲಿ 12 ಮಂದಿಯನ್ನು ಬಂಧಿಸಿದರು. ಆದರೆ ಬಂಧನದ ನಂತರವೂ ಸಮಯ ಕಳೆದಂತೆಲ್ಲ ಸಿದ್ಧಾರ್ಥನ ಮಿತ್ರ ಬೈಯಾಲಾಲ್ ಮೇಲೆ ಒತ್ತಡ ಹೆಚ್ಚಾಗಲು ಶುರುವಾಯಿತು. ಆ ರೋಡಿಗಳು ಅವನನ್ನು ಬೆದರಿಸಲು ಪ್ರಾರಂಭಿಸಿದರು. ನೀನು ನಿನ್ನ ಸಾಕ್ಷ್ಯವನ್ನು ಹಿಂದೆಗೆದುಕೋ, ಇಲ್ಲದಿದ್ದರೆ ನಿನಗೆ ಒಳ್ಳೆಯದಲ್ಲ. ಸಿದ್ಧಾರ್ಥ ಪೊಲೀಸ್ ಅಧಿಕಾರಿಯಾಗಿದ್ದರಿಂದ ಅವರು ನೇರವಾಗಿ ಅವನನ್ನು ಎದುರಿಸಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಪಕ್ಕದ ಗ್ರಾಮದ ಈ ಸಾಕ್ಷಿಯನ್ನು ಬಲವಂತವಾಗಿ ಬದಲಾಯಿಸಲು ಪ್ರಯತ್ನಿಸಿದರು. ಆದರೆ ಬೈಯಾಲಾಲ್ ತನ್ನ ಮಾತಿಗೆ ಬದ್ಧನಾಗಿ ಉಳಿದು ಸ್ವಲ್ಪವೂ ಹಿಂದೆ ಸರಿಯಲಿಲ್ಲ. ಹೀಗೆ ಸಮಯ ಕಳೆದ ನಂತರ ಆ ಬಂಧಿತರಿಗೆ ಜಾಮೀನು ಮಂಜೂರಾಯಿತು. ಜಾಮೀನಿನ ಮೇಲೆ ಹೊರಗೆ ಬಂದ ನಂತರ ಆ ರೋಡಿಗಳು ಒಂದು ಭಯಾನಕ ಅಮಾನುಷ ಘಟನೆಯಲ್ಲಿ ತೊಡಗಿದರು. ಈ ಘಟನೆಯ ಪ್ರತಿಧ್ವನಿ ಇಡೀ ಭಾರತದಲ್ಲಿ ಹರಡಿತು. ಕೇವಲ ದೇಶದಲ್ಲೇ ಅಲ್ಲ, ವಿದೇಶಗಳಲ್ಲೂ ಮಾಧ್ಯಮಗಳು ಈ ಸಂಗತಿಯನ್ನು ವ್ಯಾಪಕವಾಗಿ ಕವರ್ ಮಾಡಿದವು. ಆದರೆ ಈ ಮಾಧ್ಯಮ ಕವರೇಜ್ ಘಟನೆ ನಡೆದ 60 ದಿನಗಳ ಮುಂಚೆಯೇ ಶುರುವಾಯಿತು. ಜನರು ರಸ್ತೆಗಿಳಿದು ಪ್ರತಿಭಟನೆ ಮಾಡಿದರು, ಗಲಭೆ ಸೃಷ್ಟಿಸಿದರು. ಆ ಪ್ರತಿಭಟನೆಗಳ ಸಮಯದಲ್ಲಿ ಕೆಲವರು ಪ್ರಾಣ ಕಳೆದುಕೊಂಡರು ಎಂದು ಹೇಳುತ್ತಾರೆ. ಈ ಘಟನೆ ಇಡೀ ಮಹಾರಾಷ್ಟ್ರದಲ್ಲಿ, ಭಾರತದಾದ್ಯಂತ ಎಂಥ ಆಘಾತ ಸೃಷ್ಟಿಸಿತು ಎಂದರೆ ಇಂದಿಗೂ ಆ ಘಟನೆಯನ್ನು ನೆನಪಿಸಿಕೊಂಡರೆ ಜನರು ನಡುಗುತ್ತಾರೆ. ಇಂದು ನಾವು ಮಾತನಾಡುತ್ತಿರುವುದು ಆ ಇಡೀ ನಿಜ ಕಥೆಯ ಬಗ್ಗೆ. ಹಾಗಾಗಿ ಈ ವಿಡಿಯೋ ತುಂಬಾ ಆಸಕ್ತಿದಾಯಕವಾಗಿರುತ್ತದೆ. ಕೊನೆಯವರೆಗೂ ನೋಡಿ. ಮಹಾರಾಷ್ಟ್ರದಲ್ಲಿ ಭಂಡಾರಾ ಎಂಬ ಜಿಲ್ಲೆಯಿದೆ ಮತ್ತು ಅದಕ್ಕೆ ಸೇರಿದ ಮೊಹಡಿ ತಾಲೂಕಿನಲ್ಲಿ ಖೈರ್ಲಾಂಜಿ ಎಂಬ ಸಣ್ಣ ಗ್ರಾಮ. ಇಲ್ಲಿಯೇ ಈ ಭಯಾನಕ ಘಟನೆ ನಡೆಯಿತು. 29 ಸೆಪ್ಟೆಂಬರ್ 2006 ಸಂಜೆ ಸುಮಾರು 6 ಗಂಟೆಯ ಸಮಯದಲ್ಲಿ ಪಕ್ಕದ ಗ್ರಾಮದಿಂದ ಕೆಲವು ಜನರು ಟ್ರ್ಯಾಕ್ಟರ್ ಟ್ರಾಲಿಗಳಲ್ಲಿ ಏರಿ ಖೈರ್ಲಾಂಜಿಗೆ ಬಂದರು. ಅವರ ಕೈಯಲ್ಲಿ ಲಾಠಿ, ರಾಡ್ಗಳಂತ ಆಯುಧಗಳಿದ್ದವು. ಬರುತ್ತಲೇ ಅವರು ದೊಡ್ಡದಾಗಿ ಕೂಗುತ್ತಾ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಹೆಸರನ್ನು ಹೇಳಿ ಇಂದು ಅವನನ್ನು ನೋಡಿ ತೀರಬೇಕು ಎಂದು ಕೂಗುತ್ತಿದ್ದರು. ಆ ವ್ಯಕ್ತಿಯ ಮನೆಗೆ ಬರುವ ಮುಂಚೆಯೇ ದೊಡ್ಡ ಸಂಖ್ಯೆಯಲ್ಲಿ ಅವರು ಬರುತ್ತಿದ್ದಾರೆ ಎಂಬ ಸುದ್ದಿ ಅವನಿಗೆ ತಿಳಿಯಿತು. ಹಾಗಾಗಿ ಅವನು ತಕ್ಷಣವೇ ಅಲ್ಲಿಂದ ಓಡಿ ಹೋಗಿ ತನ್ನ ಪ್ರಾಣವನ್ನು ಕಾಪಾಡಿಕೊಂಡ. ಆ ವ್ಯಕ್ತಿ ಯಾರು ಎಂದರೆ ನಾವು ಮುಂಚೆ ಹೇಳಿದ ಬೈಯಾಲಾಲ್ ಬೋಟ್ಮಾಂಗೆ. ಅವನು ಓಡಿಹೋದನು. ಆದರೆ ಮನೆಯಲ್ಲಿ ಅವನ ಕುಟುಂಬ ಸದಸ್ಯರಿದ್ದರು. ಅವನ ಪತ್ನಿ ಸುರೇಖಾ ಬೋಟ್ಮಾಂಗೆ, 17 ವರ್ಷಗಳ ಮಗಳು ಪ್ರಿಯಾಂಕಾ, 19 ವರ್ಷಗಳ ಮಗ ರೋಷನ್ ಮತ್ತು 21 ವರ್ಷಗಳ ಮಗ ಸುಧೀರ್. ಮನೆಯ ಯಜಮಾನ ಬೈಯಾಲಾಲ್ ಓಡಿಹೋದ, ಏಕೆಂದರೆ ಅವರ ಶತ್ರುತ್ವ ತನ್ನೊಂದಿಗೆಯೇ ಇದೆ, ಕುಟುಂಬಕ್ಕೆ ಏನೂ ಮಾಡುವುದಿಲ್ಲ ಎಂದು ಭಾವಿಸಿದ. ಆದರೆ ಆ ರೋಡಿಗಳ ಕೋಪ ಅಷ್ಟು ಭಯಾನಕವಾಗಿತ್ತು, ಅದು ಕುಟುಂಬದಾದ್ಯಂತ ಹರಡಿತು. ಅವರು ಮನೆಗೆ ಬಂದು ಸುರೇಖಳನ್ನು ಬೈಯಾಲಾಲ್ ಬಗ್ಗೆ ಕೇಳಿದರು. ಅವಳು ಹೇಳದಿದ್ದರೆ ಅವರ ನಿಜವಾದ ರಾಕ್ಷಸತ್ವ ಬಯಲಾಯಿತು. ಸುರೇಖಳನ್ನು ಹಿಡಿದು ಕೆಲವರು ಮನೆಗೆ ನುಗ್ಗಿ ಪ್ರಿಯಾಂಕಾ, ರೋಷನ್, ಸುಧೀರ್ಗಳನ್ನು ಬಲವಂತವಾಗಿ ಹೊರಗೆ ಎಳೆದರು. 4 ಜನರನ್ನು ದಾರುಣವಾಗಿ ಹೊಡೆಯಲು ಶುರು ಮಾಡಿದರು. ನಂತರ ಅವರ ಗೌರವವನ್ನು ನಾಶ ಮಾಡುತ್ತಾ ಇಡೀ ಗ್ರಾಮದಲ್ಲಿ ತಿರುಗಿಸಲು ಪ್ರಾರಂಭಿಸಿದರು. ತಾಯಿ ಮತ್ತು ಮಗಳು ಅಳುತ್ತಾ ಕರುಣಕ್ಕಾಗಿ ಬೇಡುತ್ತಿದ್ದರು.
ಮಕ್ಕಳು ತಮ್ಮ ತಾಯಿ ಮತ್ತು ಅಕ್ಕನನ್ನು ರಕ್ಷಿಸಿ ಎಂದು ಗಟ್ಟಿಯಾಗಿ ಕೂಗುತ್ತಿದ್ದರು. ಆದರೆ ಆ ರೌಡಿಗಳ ಹೃದಯ ಕರಗಲಿಲ್ಲ. ಅವರ ಹಿಂಸೆ ಮುಂದುವರಿಯಿತು. ಮಿತಿಮೀರಿದ ಮಟ್ಟಕ್ಕೆ ಬಂದಾಗ ಆ ಗುಂಪಿನಲ್ಲಿದ್ದ ಹಲವರು ತಾಯಿ ಮತ್ತು ಮಗಳ ಮೇಲೆ ಅಮಾನುಷ ಲೈಂಗಿಕ ದಾಳಿ ಮಾಡಿದರು. ದೆಹಲಿಯ ನಿರ್ಭಯಕ್ಕೆ ನಡೆದಂತೆಯೇ ಇಲ್ಲೂ ದೈಹಿಕವಾಗಿ ದಾರುಣ ಹಿಂಸೆ ನಡೆಯಿತು. ಈ ಯಾತನೆ 3 ರಿಂದ 4 ಗಂಟೆಗಳವರೆಗೂ ಮುಂದುವರಿಯಿತು. ಕೊನೆಗೆ 4 ಜನರು ಪ್ರಾಣ ಬಿಟ್ಟರು. ಸಾವಿನ ನಂತರ ಆ ರೌಡಿಗಳು ಆ ಶವಗಳನ್ನು ಗ್ರಾಮದ ಬಳಿಯ ಕಾಲುವೆಯಲ್ಲಿ ಬಿಸಾಡಿ ಹೋದರು. ಈಗ ಬೈಯಾಲಾಲ್ಗೆ ತನ್ನ ಕುಟುಂಬಕ್ಕೆ ಏನೋ ಭಯಂಕರ ದುರ್ಘಟನೆ ನಡೆದಿದೆ ಎಂದು ಅರ್ಥವಾಯಿತು. ಭಯದಿಂದ ಆ ರಾತ್ರಿ ಮನೆಗೆ ಹಿಂತಿರುಗಲಿಲ್ಲ. ಮರುದಿನವೂ ಮನೆಗೆ ಹೋಗಲಿಲ್ಲ. 1ನೇ ಅಕ್ಟೋಬರ್ವರೆಗೂ ಗ್ರಾಮಕ್ಕೆ ಹೋಗುವ ಧೈರ್ಯ ಮಾಡಲಿಲ್ಲ. ಬಂಧುಗಳು ಮತ್ತು ಪರಿಚಯಸ್ಥರು ಪ್ರೋತ್ಸಾಹಿಸಿದ ನಂತರ ಅವನು ಧೈರ್ಯ ತಂದುಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಡೀ ಘಟನೆಯನ್ನು ವಿವರಿಸಿದ. ಅಪ್ಪುಡ ಪೊಲೀಸರು ಕಾಲುವೆಯಿಂದ ಶವಗಳನ್ನು ಹೊರತೆಗೆದರು. ಮೊದಲ ದಿನ ತಾಯಿ ಮತ್ತು ಮಕ್ಕಳ ಶವಗಳು ಸಿಕ್ಕವು. ಆದರೆ ಮಗಳು ಪ್ರಿಯಾಂಕಾ ಶವ 2ನೇ ಅಕ್ಟೋಬರ್ನಲ್ಲೇ ದೊರೆಯಿತು. ಪೋಸ್ಟ್ಮಾರ್ಟಮ್ ಮಾಡಿಸಿದರು. ಆದರೆ ಆ ರಿಪೋರ್ಟ್ನಲ್ಲಿ ಆ ಲೈಂಗಿಕ ಹಿಂಸೆ ಅಥವಾ ಅಮಾನುಷ ದಾಳಿಯ ಬಗ್ಗೆ ಏನೂ ಉಲ್ಲೇಖವಿಲ್ಲ. ಇಡೀ ಗ್ರಾಮವೇ ಆ ದಾರುಣತೆಯನ್ನು ನೇರವಾಗಿ ನೋಡಿದ್ದರು. ಭೈಯಾಲಾಲ್ ಮತ್ತೊಮ್ಮೆ ಪೋಸ್ಟ್ಮಾರ್ಟಂಗಾಗಿ ಕೇಳಿಕೊಂಡ ಮತ್ತು 6 ಅಕ್ಟೋಬರ್ನಲ್ಲಿ ಮತ್ತೊಮ್ಮೆ ಪರೀಕ್ಷೆ ಮಾಡಿದರು. ಅಷ್ಟರೊಳಗೆ ಶವಗಳು ಕೊಳೆತು ಹೋಗಿದ್ದರಿಂದ ವೈದ್ಯರು ಈಗ ಸಾಕ್ಷ್ಯಗಳು ಸಿಗುವುದು ಅಸಾಧ್ಯ ಎಂದರು. ಹೀಗೆ ಸತ್ಯವನ್ನು ಅಡಗಿಸುವುದು ನಡೆಯಿತು. ಪೊಲೀಸರು ಮತ್ತು ಸರ್ಕಾರಿ ಅಧಿಕಾರಿಗಳು ಈ ಕೇಸನ್ನು ಸಂಪೂರ್ಣವಾಗಿ ಮುಚ್ಚಿಹಾಕಲು ಪ್ರಯತ್ನಿಸಿದರು. ಮೊದಲ ಕೆಲವು ದಿನಗಳು ಕೇವಲ ಸ್ಥಳೀಯ ಪತ್ರಿಕೆಯೊಂದೇ ಇದರ ಬಗ್ಗೆ ಬರೆಯಿತು. ಆದರೆ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಗೆ ಈ ಮಾಹಿತಿ ತಿಳಿದು ಇಡೀ ಘಟನೆಯನ್ನು ವಿವರವಾಗಿ ಪ್ರಕಟಿಸಿತು. ಅಪ್ಪುಡ ಈ ಸುದ್ದಿ ದೇಶದಾದ್ಯಂತ ಹರಡಿತು. ನಂತರ ಇಂಡಿಯನ್ ಎಕ್ಸ್‌ಪ್ರೆಸ್, ದಿ ಹಿಂದೂಂತಹ ದೊಡ್ಡ ಇಂಗ್ಲಿಷ್ ಪತ್ರಿಕೆಗಳು ಈ ವಿಷಯವನ್ನು ಎತ್ತಿ ಹಿಡಿದವು. ಡಿಸೆಂಬರ್ ತಿಂಗಳಿಗೆ ಬಂದಾಗ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಮತ್ತು ಸರ್ಕಾರ ಕಣ್ಣು ತೆರೆದವು. ಹೀಗಾಗಿ ಇಡೀ ಮಹಾರಾಷ್ಟ್ರದಲ್ಲಿ ಪ್ರತಿಭಟನೆಗಳು ಶುರುವಾದವು. ಪುಣೆ, ಮುಂಬೈ, ನಾಗಪುರಂತಹ ನಗರಗಳಲ್ಲಿ ಸಮಾಜ ಸಂಸ್ಥೆಗಳು ಮತ್ತು ಜನರು ರಸ್ತೆಗಿಳಿದು ಸರ್ಕಾರವನ್ನು ಪ್ರಶ್ನಿಸಿದರು. ಅಂದಿನ ಮುಖ್ಯಮಂತ್ರಿ ವಿಲಾಸರಾವ್ ದೇಶಮುಖ್ ಮತ್ತು ಗೃಹ ಸಚಿವ ಆರ್ ಪಾಟೀಲ್ ಮೇಲೆ ತೀವ್ರ ಪ್ರಶ್ನೆಗಳು ಎದ್ದವು. ಮೊದಲು ಈ ಘಟನೆಯನ್ನು ಕುಲ ಹಿಂಸೆಯಾಗಿ ಅಲ್ಲದೆ ನಕ್ಸಲ್ ದಾಳಿಯಾಗಿ ಚಿತ್ರಿಸಲು ಪ್ರಯತ್ನಿಸಿದರು. ಆದರೆ ಪ್ರತಿಭಟನೆಗಳು ಹೆಚ್ಚಾದ ನಂತರ ಸಿಬಿಐ ತನಿಖೆಗೆ ಆದೇಶಿಸಿದರು. ಸಿಬಿಐ ತನಿಖೆ ಮಾಡಿ 36 ಮಂದಿಯನ್ನು ಬಂಧಿಸಿ 11 ಮಂದಿಯ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸಿತು. 2008ರಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ 3 ಮಂದಿಯನ್ನು ನಿರ್ದೋಷರೆಂದು ಬಿಡುಗಡೆ ಮಾಡಿ 8 ಮಂದಿಯನ್ನು ದೋಷಿಗಳೆಂದು ಘೋಷಿಸಿತು. ಅದರಲ್ಲಿ 6 ಮಂದಿಗೆ ಗಲ್ಲು ಶಿಕ್ಷೆ, ಉಳಿದ ಇಬ್ಬರಿಗೆ 25 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಿತು. ಆದರೆ ಬಾಂಬೆ ಹೈಕೋರ್ಟ್ ಆ ಗಲ್ಲು ಶಿಕ್ಷೆಯನ್ನು ಬದಲಾಯಿಸಿ ಎಲ್ಲರಿಗೂ 25 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ದೃಢಪಡಿಸಿತು. ಈ ಕೇಸು ಸುಪ್ರೀಂ ಕೋರ್ಟ್ಗೆ ತಲುಪಿದರೂ ದೀರ್ಘಕಾಲ ಬಾಕಿ ಉಳಿದಿದೆ. ಈ ಮಧ್ಯೆ 20ನೇ ಜನವರಿ 2017ರಲ್ಲಿ ಭೈಯಾಲಾಲ್ ಬೋಟ್ಮಾಂಗೆ ಆರೋಗ್ಯ ಹಠಾತ್ತಾಗಿ ಹದಗೆಟ್ಟಿತು. ಭಂಡಾರಾ ಜಿಲ್ಲಾ ಆಸ್ಪತ್ರೆಯಿಂದ ನಾಗಪುರ್ಗೆ ರೆಫರ್ ಮಾಡಿದರು. ಆದರೆ ದಾರಿಯಲ್ಲಿ ಹೃದಯಾಘಾತ ಬಂದು ಅವನು ಸತ್ತನು. ನ್ಯಾಯಕ್ಕಾಗಿ ಕಾಯುತ್ತಾ ಇನ್ನೂ ಪೂರ್ಣ ನ್ಯಾಯ ಸಿಗದೆಯೇ ಅವನು ಕಣ್ಮುಚ್ಚಿದ. ಗ್ರಾಮದಲ್ಲಿ ಹಲವರು ಈ ಭಯಾನಕ ಘಟನೆಯನ್ನು ಸ್ವತಃ ನೋಡಿದ್ದರು. ಆದರೆ ಭಯದಿಂದ ಯಾರೂ ಸಾಕ್ಷಿ ಕೊಡಲು ಮುಂದೆ ಬರಲಿಲ್ಲ. ಒಬ್ಬನೇ ಭೈಯಾಲಾಲ್ ಮಾತ್ರ ಸಾಕ್ಷಿಯಾಗಿ ಉಳಿದ. ನಂತರ ಕೆಲವು ಅಪವಾದಗಳನ್ನು ಹುಟ್ಟುಹಾಕಿದರು. ಸಿದ್ಧಾರ್ಥ ಹವಲ್ದಾರ್ಗೆ ಸುರೇಖರೊಂದಿಗೆ ಅಕ್ರಮ ಸಂಬಂಧವಿತ್ತು ಎಂದು. ಆದರೆ ಮಾಧ್ಯಮ ರಿಪೋರ್ಟ್ಗಳು ಮತ್ತು ತನಿಖೆ ಫಲಿತಾಂಶಗಳು ಸ್ಪಷ್ಟವಾಗಿ ಹೇಳುತ್ತವೆ. ನಿಜ ಕಾರಣ ಭೂಮಿ ವಿವಾದ ಮತ್ತು ಭೈಯಾಲಾಲ್ ಕೊಟ್ಟ ಸಾಕ್ಷಿಯೇ. ಅದಕ್ಕಾಗಿಯೇ ಆ ಇಡೀ ಕುಟುಂಬವನ್ನು ಅಷ್ಟು ದಾರುಣವಾಗಿ ಹಿಂಸಾತ್ಮಕವಾಗಿ ಮುಗಿಸಿದರು. ಸ್ನೇಹಿತರೆ, ಈ ಘಟನೆಯನ್ನು ಹೇಳುವುದರ ಹಿಂದಿನ ಉದ್ದೇಶ ಯಾರ ಮನಸ್ಸನ್ನು ನೋಯಿಸುವುದಲ್ಲ, ನಿಮ್ಮನ್ನು ಇನ್ನಷ್ಟು ಜಾಗರೂಕರನ್ನಾಗಿ ಅರಿವಿನೊಂದಿಗೆ ಇರಿಸುವುದೇ. ಸಮಾಜದಲ್ಲಿ ಇಂಥ ಹಿಂಸೆಗಳು ಮತ್ತೆ ನಡೆಯದಿರಲು ನಾವೆಲ್ಲರೂ ಅಪ್ರಮತ್ತರಾಗಿರಬೇಕು. ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕು. ಇಂಥ ನಿಜ ಘಟನೆಗಳನ್ನು ತಿಳಿದುಕೊಳ್ಳುವುದು ತುಂಬಾ ಮುಖ್ಯ. ಏಕೆಂದರೆ ಸಮಾಜ ಇನ್ನು ಮುಂದೆ ಇಂಥ ರಾಕ್ಷಸತ್ವವನ್ನು ಸಹಿಸಬಾರದು.
ನೀವು ಇಂಥ ನಿಜ ಕತೆಗಳು ಮತ್ತು ಮಾಹಿತಿ ನಿಮಗೆ ಬರಬೇಕಿದ್ದರೆ ಚಾನಲ್‌ನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಲು ಮರೆಯಬೇಡಿ.